ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಆನವಟ್ಟಿ. ಶುಂಠಿ ದರ ಏರಿಕೆಯತ್ತ ಶುಂಠಿ ದರ ಸೈಕ್ಲೋನ್ ಎಫೆಕ್ಟ್ ಇಂದ ಏನಾದ್ರೂ ಶುಂಠಿ ದರದ ಮೇಲೆ ಪರಿಣಾಮ ಬೀರುತ್ತಾ? ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೂ ಇಂದಿನ ದರ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಖಂಡಿತ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತಕ್ಷಣಕ್ಕೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ದರ ಏನಿದೆ ಅನ್ನೋದು ಕೂಡ ನಿಮ್ಗೆ ತಕ್ಷಣನೇ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಬನ್ನಿ ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ಪ್ರಸ್ತುತವಾಗಿ ಶುಂಠಿಯ ಇಂದಿನ ದರ ದೆಹಲಿ ಮತ್ತು ಜೈಪುರದಲ್ಲಿ ಪ್ರತಿ ಕ್ವಿಂಟಾಲ್‌ನ ಬೆಲೆ ಸೊ ದೆಹಲಿಯಲ್ಲಿ 4,000ದಿಂದ 4,200 ಇದೆ. ಸೊ ಜೈಪುರದಲ್ಲಿ 3,800ರಿಂದ 4,000 ಪ್ರತಿ ಕ್ವಿಂಟಾಲಿಗಿದೆ ಅಂತಾನೆ ಹೇಳ್ಬೋದು. ಸೊ ಇಂದಿನ ದರ ಕರ್ನಾಟಕದಲ್ಲಿ ವಿವಿಧ ಭಾಗಗಳಲ್ಲಿ ಏನಿದೆ ಅಂತ ನೋಡ್ಕೊಂಡ್ ಬರೋಣ. ಸೊ ಮೈಸೂರಿನಲ್ಲಿ 1,600ರಿಂದ 1,750 ವಾಷಿಂಗ್ ಇದೆ. ಸೊ ಹಾಸನದಲ್ಲಿ 1,600ರಿಂದ 1,700 ವಾಷಿಂಗ್ ಇದೆ. ಪಿರಿಯಾಪಟ್ಟಣದಲ್ಲಿ 1,600ರಿಂದ 1,700 ವಾಷಿಂಗ್ ಇದೆ. ಶಿವಮೊಗ್ಗದಲ್ಲಿ ಪ್ರತಿ ಕ್ವಿಂಟಾಲ್‌ಗೆ 3,200ರಿಂದ 3,400. ಸೊ ಹಿಮಾಚಲಕ್ಕಿದೆ. ರಿಗೋಡಿ ಸ್ವಲ್ಪ ಒಂದು ₹200 ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಸೊ ಹಿಮಾಚಲಕ್ಕೆ ಹೋಲಿಸಿದ್ರೆ. ಸೊ ಸೈಕ್ಲೋನ್ ಎಫೆಕ್ಟ್ ಏನಾದ್ರೂ ಶುಂಠಿ ದರದ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತ ಪರಿಣಾಮ ಬೀರುತ್ತೆ. ಸೊ ಶುಂಠಿಯನ್ನ ಬೆಳೆಯುವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಳೆ ಆದ್ರೆ ಅಲ್ಲಿಯ ಶುಂಠಿ ಹಾಳಾಗುವುದರಿಂದ ಸೊ ಅಲ್ಲಿ ತಕ್ಷಣಕ್ಕೆ ಕಿತ್ತು ಕೊಡ್ಬೇಕಾಗುತ್ತೆ. ಸೊ ಆ ಕ್ಷಣಕ್ಕೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸೊ ಈ ಸೈಕ್ಲೋನ್ ಎಫೆಕ್ಟ್ ಇಂದ ರೇಟು ಹೆಚ್ಚಿಗೆ ಆಗುವ ಸಂಭವ ಇದೆ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನ ಶುಂಠಿಯನ್ನ ಇಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಕ್ಷಣಕ್ಕೆ ಕಿತ್ತು ಮಾರಾಟ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಸೊ ಹಿಮಾಚಲ ಶುಂಠಿಗೆ ಒಳ್ಳೆ ಬೇಡಿಕೆ ಬರುತ್ತೆ. ರಿಗೋಡಿ ಶುಂಠಿ ಕೂಡ ಫೆಬ್ರವರಿವರೆಗೂ ಇಡೋದ್ರಿಂದ ಸೊ ಅವಾಗ ಒಳ್ಳೆ ಒಂದು ರೇಟ್ ಸಿಗ್ಬೋದು ಅನ್ನುವ ಒಂದು ನಿರೀಕ್ಷೆ ಇದೆ. ಹಾಗೆ ದರ ಹೆಚ್ಚಾಗುವ ನಿರೀಕ್ಷೆ ಇದೆಯಾ? ಅಥವಾ ಅತಿ ಕಡಿಮೆ ಏನಾದ್ರು ಆಗಿಬಿಡುತ್ತಾ ಅನ್ನೋ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕ್ತಾ ಹೋದ್ರೆ ಖಂಡಿತ ದರ ಹೆಚ್ಚಾಗುವ ನಿರೀಕ್ಷೆ ಖಂಡಿತ ಇದೆ. ದರ ಕಳೆದ ಬಾರಿ ಹೆಚ್ಚಾದ ರೀತಿ ಆಗುತ್ತೆ ಅನ್ನುವ ಒಂದು ಯಾವುದೇ ನಿರೀಕ್ಷೆ ಇಲ್ಲ. ಖಂಡಿತ ದರ ಹೆಚ್ಚಾಗುತ್ತೆ. ಆದ್ರೆ ಆ ಪ್ರಮಾಣದಲ್ಲಿ ಹೆಚ್ಚಾಗೋದಿಲ್ಲ. ಸೊ ಹಿಮಾಚಲ ಶುಂಠಿಗೆ ಈ ತಿಂಗಳ ಡಿಸೆಂಬರ್ ಎಂಡಿಗೆ ಖಂಡಿತ ಪ್ರತಿ ಕ್ವಿಂಟಲ್‌ಗೆ 4,000 ರೇಟ್ ಸಿಗ್ಬೋದು. ಸೊ ರಿಗೋಡಿ ಶುಂಠಿಗೆ 2,000 ಪ್ರತಿ ಬ್ಯಾಗಿಗೆ ಸಿಗ್ಬೋದು ಅನ್ನುವ ಒಂದು ನಿರೀಕ್ಷೆ ಮಾತ್ರ ಇದೆ. ಸೊ ಅತಿ ಕಡಿಮೆ ಏನಾದ್ರೂ ಆಗ್ಬಿಡುತ್ತಾ? ಖಂಡಿತ ಯಾವುದೇ ಕಾರಣಕ್ಕೂ ರೈತರು ಹೆದರುವಂತ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ಡಿಸೆಂಬರ್ ಎಂಡ್‌ಗೆ ಸೊ ಓಪನ್ ಮಾರ್ಕೆಟ್ ಇರುತ್ತೆ. ಸೊ ಔಟ್ ಆಫ್ ಕಂಟ್ರಿ ಹೋಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳ್ಬೋದು. ಸೊ ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಅತಿ ಕಡಿಮೆ ಆಗೋದು ತುಂಬಾನೇ ಸಾಧ್ಯತೆ ಕಡಿಮೆ ಇದೆ. ಸೊ ದರ ಹೆಚ್ಚಾಗುತ್ತೆ. ಅತಿ ಪ್ರಮಾಣದಲ್ಲಿ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇದೆ. ಸೊ ನಾನ್ ಹೇಳಿದ ಹಾಗೆ ಈ ಎಲ್ಲಾ ನಿರೀಕ್ಷೆಗಳು ಮಾತ್ರ. ಯಾವುದೇ ನಿಖರವಾಗಿ ಶುಂಠಿ ದರನ್ನು ಹೇಳೋದು ಅದು ಅಸಾಧ್ಯವಾದ ಮಾತು. ಸೊ ಇದು ನಿರೀಕ್ಷೆಗಳು ಮಾತ್ರ ಆಗಿರುತ್ತೆ. ಮುಂದಿನ ಬಾರಿ ರೇಟ್ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಖಂಡಿತ ಮುಂದಿನ ಬಾರಿ ರೇಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಈ ವರ್ಷ ಆದ ರೇಟ್‌ಗಿಂತನೂ ಕಡಿಮೆ ಆಗೋ ಸಾಧ್ಯತೆ ಹೆಚ್ಚಿದೆ. ಯಾಕೆಂದ್ರೆ ಸುಮಾರು 12,000 13,000 ಬಿತ್ತನೆ ರೇಟ್ ಇದ್ದಾಗಲೇ ಇಷ್ಟೊಂದು ಜನ ಹಾಕಿ ಈ ರೇಟ್ ಬಂದಿದೆ. ಸೊ ಮುಂದಿನ ವರ್ಷ ನಮ್ದು 1 ಎಕರೆ ಇರ್ಲಿ, ನಮ್ದು 2 ಎಕರೆ ಇರ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹಾಕೋರ ಸಂಖ್ಯೆ ಖಂಡಿತ ಜಾಸ್ತಿ ಆಗುತ್ತೆ. ಸೊ ಆಗ ಖಂಡಿತ ರೇಟು ಇದಕ್ಕಿಂತ ಕಡಿಮೆ ಆಗೋ ಚಾನ್ಸಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ರೈತರು ಏನ್ ಮಾಡ್ತಾ ಇದಾರೆ, ಸೊ 5 ಎಕರೆ ಹಾಕಿದವರು 10 ಎಕರೆ ಮಾಡ್ತಾ ಇದ್ದಾರೆ. 10 ಎಕರೆ ಮಾಡಿದವರು 20 ಎಕರೆ ಮಾಡ್ತಾ ಇದ್ದಾರೆ. ಸೊ ಶುಂಠಿಯನ್ನ ಯಥೇಚ್ಛವಾಗಿ ಎಲ್ಲ ಕಡೆ ಬೆಳೀತಾ ಇರೋದ್ರಿಂದ ಮುಂದಿನ ಬಾರಿ ರೇಟ್ ಸಿಗೋದು ತುಂಬಾನೇ ಕಡಿಮೆ ಇದೆ. ಸೊ ಹಾಗಾಗಿ ನೀವು ರೇಟ್ ಸಿಗ್ಬೇಕು ಅಂದ್ರೆ ಖಂಡಿತ ಸ್ವಲ್ಪ ಪ್ರಮಾಣದ 1 ಅಥವಾ 2 ಎಕರೆ ಹಾಕಿದ್ರೆ ಎಲ್ರಿಗೂ ರೇಟ್ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯವಾಗಿದೆ. ಸೊ ನಮ್ಮ ಚಾನೆಲ್‌ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತ ಪ್ರತಿದಿನದ ನಿಮ್ಗೆ ಮಾಹಿತಿ ಸಿಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆ ರೈತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಇಂತಿ ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಆನವಟ್ಟಿ. ಥ್ಯಾಂಕ್ ಯು.